ಆ್ಯಕ್ಚುಲಿ ಎಲ್ಲಿ ನೋಡಿದ್ರು ಪಾಸಿಟಿವ್ ರೆಸ್ಪಾನ್ಸೇ ನಂಗೆ ಸಿಗ್ತಾ ಇದೆ. ಅಭಿಮಾನಿಗಳ ಜೊತೆ ಕೂತ್ಕೊಂಡು ನೋಡುವಂಥ ಕಥೆನೇ ಬೇರೆ. ಯಾಕಂದರೆ ಒಬ್ಬ ಫ್ಯಾನ್ಸ್ಗಳು ಹೇಗಿತ್ತು ರೆಸ್ಪಾನ್ಸ್? ಇದೊಂದು ಬುಡಕಟ್ಟು ಜನಾಂಗದ ಒಂದು ಸ್ಟೋರಿ ಲೈನ್ ಆಗಿರೋದ್ರಿಂದ ಕಲಿಯೋದು ತುಂಬಾನೇ ಇದೆ. ಮೂರ್ತಿ ಸರ್ನ ನಾವು ನಮ್ಮ ಪ್ರೊಡ್ಯೂಸರ್ ಥರ ನೋಡೋದಕ್ಕೂ ಇಲ್ಲಿ ಸ್ಕ್ರೀನ್ ಮೇಲೆ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಯಾಕಂದರೆ ಚಪ್ಪಲಿ ಇಲ್ಲದೆ ಚುಚ್ಚಿಸ್ಕೊಂಡು ರಕ್ತ ಸುರಿಸ್ಕೊಂಡು ಈ ಸಿನಿಮಾ ನಾವು ಮಾಡಿದ್ದೀವಿ. ಕಿಟ್ಟಿಗಾಗಲಿ ಸಿಕ್ಕಾಪಟ್ಟೆ ಏಟ್ ಆಗಿದೆ, ಅಂತೂ ಅವನು ಸೆಟ್ಟಕ್ಕೆ ಬಂದ್ಬಿಟ್ಟು ಮಾಡಿದ್ದಾನೆ, ಇಡೀ ಸಿನಿಮಾ ಕಂಪ್ಲೀಟ್ ಮಾಡಿದ್ದಾನೆ. ನಿಮ್ಮ ಒಪಿನಿಯನ್ನ ಸಿನಿಮಾ ನೋಡ್ಬಿಟ್ಟು ಹೇಳಿ. ಸಿನಿಮಾ ನೋಡ್ಬಿಟ್ಟು ಹೇಳಿದ್ರೆ ಅದಕ್ಕೆ ನಮಗೊಂದು ಬೆಲೆ. ಇವತ್ತು ರಾಜ್ಯಾದ್ಯಂತ ಕೋರಸ್ ಸಿನಿಮಾ ಬಹಳ ಅದ್ಭುತವಾಗಿ ಮೂಡಿ ಬಂದಿರುವಂಥದ್ದು, ರಿಲೀಸ್ ಆಗಿರುವಂಥದ್ದು, ಬಹಳ ಅದ್ಭುತವಾದಂಥ ಪ್ರದರ್ಶನ, ಎಲ್ಲರೂ ಕೂಡ ಬಹಳಷ್ಟು ರೆಸ್ಪಾನ್ಸ್ ಅನ್ನ ಸಿಗ್ತಾ ಇದೆ. ಇದರ ಕುರಿತಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಈ ಸಿನಿಮಾದ ನಾಯಕ ನಟಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅವ್ರನ್ನ ಹಾಯ್ ಮೇಡಮ್, ಹೇಗಿದ್ದೀರಾ? ಸೂಪರ್ ಆಗಿದೆ, ನೀವು ಹೇಗಿದ್ದೀರಾ? ಸೂಪರ್, ಸಖತ್ತಾಗಿದ್ದೀವಿ. ಮೂವೀಸ್ ತುಂಬ ಅದ್ಭುತವಾಗಿ ಮೂಡಿ ಬಂತು, ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದೀರಾ. ಫಸ್ಟ್ ಸಿನಿಮಾ ಅನಿಸುತ್ತೆ ಈ ಸಿನಿಮಾ, ಈ ಸೆಕೆಂಡ್ ಸಿನಿಮಾ. ಓಕೆ, ಏನು ಹೇಳ್ತೀರಾ ಈ ಸಿನಿಮಾ ಬಗ್ಗೆ? ಸೊ ಆ್ಯಕ್ಚುಲಿ ಎಲ್ಲಿ ನೋಡಿದ್ರು ಪಾಸಿಟಿವ್ ರೆಸ್ಪಾನ್ಸೇ ನಂಗೆ ಸಿಗ್ತಾ ಇದೆ. ನಾವು ಪ್ರೀಮಿಯರ್ ಶೋ ನೋಡಿದ್ದಕ್ಕೂ ಈ ಶೋ ಇಲ್ಲಿ ನೋಡ್ತಾ ಇರೋದಕ್ಕೂ ರಿಲೀಸ್ ದಿನ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ಪ್ರೀಮಿಯರ್ ಶೋ ನಮ್ಮ ಟೀಮ್ ಜೊತೆ ನಾವು ನೋಡ್ತಾ ಇರೋದು, ಇಲ್ಲಿ ನಾವು ನಮ್ಮ ಜನತೆ ಜೊತೆ ಫುಲ್ ವಿಸಿಲ್ ಚಪ್ಪಾಳೆ ಮೂಲಕ ಎಲ್ಲ ನೋಡ್ತಾ ಇರೋದು. ಸೊ ಅದ್ರದ್ದು ಎನರ್ಜಿ ಕೂಡ ತುಂಬ ಇದೆ. ಸೊ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ಅಭಿಮಾನಿಗಳ ಜೊತೆ ಕೂತ್ಕೊಂಡು ನೋಡುವಂಥ ಕಥೆನೇ ಬೇರೆ. ಯಾಕಂದರೆ ಒಬ್ಬ ಫ್ಯಾನ್ಸ್ಗಳು ಹೇಗಿತ್ತು ರೆಸ್ಪಾನ್ಸ್? ಹೌದು, ಆ್ಯಕ್ಚುಲಿ ಹೊರಗಡೆ ಬಂದ ತಕ್ಷಣ ಏನು ಹೇಳೋದು, ಎಲ್ಲರೂ ಪಾಸಿಟಿವ್ ಆಗೇ ಹೇಳ್ತಾ ಇದ್ರು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ, ಸ್ಟೋರಿ ಲೈನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಇದೊಂದು ಬುಡಕಟ್ಟು ಜನಾಂಗದ ಒಂದು ಸ್ಟೋರಿ ಲೈನ್ ಆಗಿರೋದ್ರಿಂದ ಕಲಿಯೋದು ತುಂಬಾ ಇದೆ. ಎಲ್ಲ ಪಾತ್ರಗಳು ಅದರಲ್ಲಿ ಜೀವಿಸಿದ್ದಾರೆ, ಯಾರೂ ಆ್ಯಕ್ಟ್ ಮಾಡಿಲ್ಲ, ಎಲ್ಲರೂ ಅದರಲ್ಲಿ ಜೀವಿಸಿದ್ದಾರೆ. ಸೊ ಎಲ್ಲ ವೀಕ್ಷಕರಿಗೂ ಇದೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮಂಥ ಹೊಸ ಕಲಾವಿದರನ್ನ ಬೆಳೆಸಿ ಬನ್ನಿ, ಥಿಯೇಟ್ರಿಗೆ ಹೋಗ್ಬಿಟ್ಟು ನಿಮ್ಮ ಕುಟುಂಬ ಸಮೇತ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಓಕೆ, ವಿಲನ್ ಪಾತ್ರ ಪಿ ಮೂರ್ತಿ ಅವರ ಸರ್, ಅದು ಏನು ಹೇಳಕ್ಕೆ ಬಯಸ್ತೀರಾ? ಆ್ಯಕ್ಚುಲಿ ಮೂರ್ತಿ ಸರ್ನ ನಾವು ನಮ್ಮ ಪ್ರೊಡ್ಯೂಸರ್ ಥರ ನೋಡೋದಕ್ಕೂ ಇಲ್ಲಿ ಸ್ಕ್ರೀನ್ ಮೇಲೆ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಯಾಕಂದರೆ ಪ್ರೊಡ್ಯೂಸರ್ ಆಗಿ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಬಟ್ ಅವರ ಆ್ಯಕ್ಷನ್ ಎಲ್ಲ ಜುಮ್ ಅಂತ ಅನಿಸುತ್ತೆ. ಅವರ ಫೈಟ್ ಸೀನ್ ಆಗಲಿ, ಅವ್ರ ಡೈಲಾಗ್ ಡೆಲಿವರಿ ಆಗಲಿ, ಅವ್ರ ಆ್ಯಕ್ಟಿಂಗ್ ಆಗಲಿ, ಹ್ಯಾಟ್ಸ್ ಆಫ್. ಅದಕ್ಕೆ ಸೊ ಸಿಕ್ಕಾಪಟ್ಟೆ ತುಂಬ ಇಷ್ಟ ಆಯಿತು. ಓಕೆ, ಭಾಳ ಅದ್ಭುತವಾಗಿ ಬಂದಿರುವಂಥ ಕೋರಸ್ ಸಿನಿಮಾ ಸಾಕಷ್ಟು ರಾಜ್ಯಾದ್ಯಂತ ಎಲ್ಲ ಕಡೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಯಾಕಂದರೆ ಒಳ್ಳೆ ಒಂದು ಬುಡಕಟ್ಟು ಸಿನಿಮಾ ಆಗಿರೋದ್ರಿಂದಾಗಿ ಒಳ್ಳೆ ಲೊಕೇಶನಲ್ಲಿ ಶೂಟ್ ಮಾಡಿದ್ದೀರಾ, ಒಳ್ಳೆ ಲೊಕೇಶನ್, ಒಳ್ಳೆ ಸಾಂಗ್ ಇದೆ, ಏನು ಹೇಳ್ತೀರಾ? ಸೊ ಇದೊಂದು ಕಾಡಿನ ಸಬ್ಜೆಕ್ಟ್ ಆಗಿರೋದ್ರಿಂದ ನಾವು ಎಲ್ಲ ಕಷ್ಟಪಟ್ಟೆ ಇದು ಮಾಡಿರೋದು. ಚಪ್ಪಲಿ ಇಲ್ಲದೆ ಚುಚ್ಚಿಸ್ಕೊಂಡು ರಕ್ತ ಸುರಿಸ್ಕೊಂಡು ಈ ಸಿನಿಮಾ ನಾವು ಮಾಡಿದ್ದೀವಿ. ಸೊ 3 ವರ್ಷದ ಶ್ರಮ ಅಂತಲೇ ಹೇಳ್ಬೋದು. ಕಿಟ್ಟಿಗಾಗಲಿ ಸಿಕ್ಕಾಪಟ್ಟೆ ಏಟ್ ಆಗಿದೆ, ಅಂತೂ ಅವನು ಸೆಟ್ಟಕ್ಕೆ ಬಂದ್ಬಿಟ್ಟು ಮಾಡಿದ್ದಾನೆ, ಇಡೀ ಸಿನಿಮಾ ಕಂಪ್ಲೀಟ್ ಮಾಡಿದ್ದಾನೆ. ಸೊ ನಾನೇನು ಹೇಳೋದು ಅಂದರೆ, ಎಲ್ಲರೂ ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, ನಿಮ್ಮ ಒಪಿನಿಯನ್ನ ಸಿನಿಮಾ ನೋಡ್ಬಿಟ್ಟು ಹೇಳಿ. ಸಿನಿಮಾ ನೋಡ್ಬಿಟ್ಟು ಹೇಳಿದರೆ ಅದಕ್ಕೆ ನಮಗೊಂದು ಬೆಲೆ. ಯಾರೋ ಮಾತು ಕೇಳ್ಕೊಂಡು ಬಂದ್ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ನಮಗೂ ಡಿಸಪಾಯಿಂಟ್ ಆಗುತ್ತೆ. ಸೊ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ನಿಮ್ಗೆ ಇಷ್ಟ ಆಗಿದ್ರೆ ನನಗೆ ಇಷ್ಟ ಆಗಲ್ಲ, ನನಗೆ ಇಷ್ಟ. ಸೊ ಒಂದ್ಸಲಿ ಸಿನಿಮಾ ಬಂದುಬಿಟ್ಟು ಥಿಯೇಟ್ರಲ್ಲಿ ನೋಡಿ, ಅದಾದಮೇಲೆ ನಿಮ್ಮ ಜಡ್ಜ್ಮೆಂಟ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಚರಿಷ್ಮಾ ಅವರೇ. ಒಳ್ಳೆಯದಾಗಲಿ, ನಿಮಗೂ ಕೂಡ ಒಳ್ಳೆ ಸಿನಿಮಾಗಳು ಅವಕಾಶಗಳು ಸಿಗಲಿ, ಅದೇ ರೀತಿ ಎಲ್ಲವೂ ಕೂಡ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು, ಒಳ್ಳೆಯದಾಗಲಿ. ಎಸ್, ನೋಡಿದ್ರಲ್ಲ, ಭಾಳ ಅದ್ಭುತವಾಗಿ ಬಂದಿರುವಂಥ ಸಿನಿಮಾದ ನಾಯಕ ನಟಿ ಚರಿಷ್ಮಾ ಅವರು ಕೂಡ ಭಾಳ ಅದ್ಭುತವಾಗಿ ಹೇಳಿದ್ರು. ಭಾಳಷ್ಟು ಕಷ್ಟಪಟ್ಟಿದ್ದೀವಿ, ಎಲ್ಲರೂ ಕೂಡ ಬಂದು ಕನ್ನಡ ಸಿನಿಮಾವನ್ನು ನೋಡಿ ಅನ್ನುವಂಥ ಮಾತನಾಡಿದ್ರು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ಸಿರಾಜ್ ವಾಲಿಕರ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.